ಬೆಂಕಿ ಚೆಲ್ಲೋ ಹೆಣ್ಮಕ್ಳು ಹಲ್ಲೆ ಮಾಡಲ್ಲ, ಗನ್ ತೋರ್ಸಲ್ಲ, ಕಾರಿನ ಮೇಲೆ ಮೊಟ್ಟೆ ಹೊಡೆದು ಸೀನನ್ನ ಕ್ರಿಯೇಟ್ ಮಾಡೋದೇ ಇಲ್ಲ. ಹೀಗಿದ್ರು ಆ ಹೆಣ್ಮಕ್ಳು ದರೋಡೆ ಮಾಡ್ತಾರೆ. ಇಬ್ಬರು ಯುವಕರನ್ನ ನಡು ರೋಡಲ್ಲಿ ನಿಲ್ಲಿಸಿ ನಕ್ಷತ್ರ ತೋರಿಸಿದ್ದಾರೆ. ಎಷ್ಟಕ್ಕೂ ಐನಾತಿ ಅಮ್ಮಣ್ಯರ ಪ್ಲಾನ್ ಹೇಗಿತ್ತು, ಸಂಚು ರೂಪಿಸಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಖಾರದ ಪುಡಿ ಬಳಸಲ್ದ, ಆದ್ರೂ ನಡೆಯುತ್ತೆ ರಾಬರಿ. ಸುಳಿವು ಕೊಡದೆ ಸುಲಿಗೆ ಮಾಡ್ತಾರೆ ಅಮ್ಮಣ್ಣಿಯರು. ಅಲ್ಲೆಲ್ಲೆಲ್ಲೆಲ್ಲೆ ಅಮ್ಮಣ್ಣಿಯರಿವರು ಅಮಾಯಕರಂತೆ ಲುಕ್ ಕೊಡ್ತಾರೆ. ಏನು ಮಾಡೋದೇ ಇಲ್ಲ ಅನ್ನೋ ರೀತಿ ಪೋಸ್ ಕೊಡ್ತಾರ ನೋಡಿ. ಹೊರಗಿನ ಪ್ರಪಂಚದ ಮುಂದೆ ಸಂಸಾರತ್ತೆ ಸಭ್ಯಸ್ಥರಂತೆ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಒಳಗೊಳಗೆ ಮಾಡ್ತಾಗಿದ್ದದ್ದು ರಾಬರಿ. ಪೊಲೀಸರು, ಸಾರ್ವಜನಿಕರು, ರಸ್ತೆಯಲ್ಲಿ ನೂರಾರು ಜನ ಓಡಾಡ್ತಿದ್ರು. ಸುಳಿವನ್ನೇ ಕೊಡದೆ ಮಾಡ್ತಾಗಿದ್ದದ್ದು ಸುಲಿಗೆ. ಈಕೆ ಹೆಸರು ಶ್ರಾವ್ಯ ಅಲಿಯಾಸ್ ವೀಣಾ ಉರುಫ್ ಮಂಜುಳಾ. ಈ ಮೂದೇವಿಯ ಸ್ನೇಹಿತೆ ಹೆಸರು ಕಾವ್ಯ ಅಲಿಯಾಸ್ ಮಧು. ಇವರಿಬ್ಬರ ಒರಿಜಿನಲ್ ಹೆಸರು ಮಂಜುಳಾ ಹಾಗೂ ಮಧು. ಆದರೆ ಹೊರಗಡೆ ಹೇಳಿಕೊಳ್ತಾಗಿದ್ದು ಕಾವ್ಯ ಶ್ರಾವ್ಯ ಅಂತ. ಪ್ರಾಸ ಬರುವಂತೆ ಹೆಸರುಗಿಟ್ಕೊಂಡಿರೋ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದಾಗಿ ಮೂತಿಗಳು ಒಂದು ದೊಡ್ಡ ಗ್ಯಾಂಗ್ ಅನ್ನೇ ಕಟ್ಕೊಂಡು ಸಿಕ್ಕವರನ್ನ ಥರಥರ ಅಂತ ನಡುಗಿಸಿ ದರೋಡೆ ಮಾಡ್ತಿತ್ತು. ಅದು ಕೂಡ ಹೊಡೆದು ಬಡಿದು ಅಲ್ದ, ರೋಡ್ ರಾಬರಿನೂ ಅಲ್ದ, ಒಂದೇ ಒಂದು ವೆಪನ್ ತೋರಿಸದೇ ಇಟ್ಕೊಂಡಿತ್ತು. ಆ ಗ್ಯಾಂಗ್ ಇದೆ ನೋಡಿ. ಈ ಗ್ಯಾಂಗ್ನ ಮಾಸ್ಟರ್ ಮೈಂಡುಗಳು, ಸೂತ್ರಧಾರಿಗಳು ಈ ಇಬ್ಬರು ಪ್ರಳಯಾಂತಕಿಯರೇ. ಈ ಐನಾತಿಗಳು ಹೇಳಿದಂತೆ ರಮೇಶ್, ನವೀನ್, ರಘು ಹಾಗೂ ಹರೀಶ್ ಎಂಬ ಪುಂಡರು ಪಾತ್ರ ಮಾಡ್ತಿದ್ರು. ಈ ಗ್ಯಾಂಗಿನ ದರೋಡೆ ಪ್ಲಾನ್ ಹೇಗಿತ್ತು, ಈ ಸ್ಟೋರಿಯಿಂದ ನೀವು ಹೇಗೆ ಪಾಠ ಕಲಿಬೇಕು ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೇವೆ ನೋಡಿ. ಡ್ರಾಪ್ ಕೇಳಿ ಟ್ರ್ಯಾಪ್, ಹನಿ ಮನಿ ಕಹಾನಿ. ಎಂಟಾಣೆ ಮುಖದಾಗಿ ಕಾವ್ಯ ಹಾಗೂ ಶ್ರಾವ್ಯ ಸುಮ್ಮನೆ ಅಲ್ಲ ಕಣ್ರೆ. ರೋಡಿನಲ್ಲಿ ನಿಂತ್ಕೊಂಡು ಹೋಗೋ ಬರೋ ಕಾರುಗಳನ್ನ ಅಡ್ಡ ಹಾಕ್ತಿದ್ರು. ಡ್ರಾಪ್ ಕೊಡಿ ಪ್ಲೀಸ್ ಅಂತ ಕಾರು ಮಾಲೀಕರ ಸಹಾಯ ಕೇಳ್ತಿದ್ರು. ಅಪ್ಪಿ ತಪ್ಪಿ ಆ ಕಾರ್ ಮಾಲೀಕರು ಹೆಣ್ಣು ಮಗಳು ಅಂತ ಜೊಲ್ಲು ಸುರಿಸ್ಕೊಂಡು ಡ್ರಾಪ್ ಕೊಟ್ರೆ ಮುಗಿದೇ ಹೋಯ್ತು. ಸ್ವಲ್ಪ ದೂರ ಹೋಗ್ತಾಗಿದ್ದಂತೆ ನಡೀತಾಗಿದ್ದದ್ದು ರಾಬರಿ. ಇಂದ ಚಿಕ್ಕಮಂಗ್ಳೂರು ಬಂದಾಗ ಮಧ್ಯದಲ್ಲಿ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ಮತ್ತು ಈ ಹೆಣ್ಮಕ್ಳಿಗೆ ಕಾಲ್ ಮಾಡ್ತಾರೆ. ಇದು ಕಾಲ್ ರಿಸೀವ್ ಆದಮೇಲೆ ಅವರು ಬರ್ತಾರೆ ಭದ್ರಾವತಿಯಿಂದ, ಮತ್ತು ಅವ್ರ ಜೊತೆಗೆ ಸೇರಿಸ್ತಾರೆ ಕಾರಲ್ಲಿ. ಮತ್ತು ಕಾರಲ್ಲಿ ಸೇರಿಸಿದಾಗ ಮತ್ತೆ ಮಧ್ಯದಲ್ಲಿ ಅವರು ಕಾಲ್ ಮೇಲೆ ದೀಸ್ ಹುಡುಗರು ಬನ್ನಿ ಇಲ್ಲಿ ಅವರಿಗೆ ಅಡ್ಡ ಹಾಕಿ ಮತ್ತು ಇದು ಡಕೋಟ್ ಇದು ಟ್ರೈ ಮಾಡ್ತಾರೆ. ಇಬ್ಬರು ಯುವಕರನ್ನ ಮಕ್ಕರ ಮಾಡಿದ್ರು.
ಪಕ್ಕಾ ಪ್ಲಾನ್ ಮಾಡಿಕೊಂಡು ಫೀಲ್ಡ್ಗೆ ಇಳಿತಿದ್ದಾಗಿ ಕಾವ್ಯ ಮತ್ತು ಶ್ರಾವ್ಯ ಆವತ್ತು ಚಿಕ್ಕಮಗಳೂರು ಕಡೆಗೆ ಹೋಗ್ತಿದ್ದ ತುಮಕೂರು ಜಿಲ್ಲೆಯ ಕಿಪ್ಪನಹಳ್ಳಿ ಮೂಲದ ಚೇತನ್ ಹಾಗೂ ಪ್ರವೀಣ್ ಅನ್ನೋ ಯುವಕರನ್ನ ಟಾರ್ಗೆಟ್ ಮಾಡಿತ್ತು. ಪರಿಚಯಸ್ಥ ವ್ಯಕ್ತಿ ಶಿವು ಅನ್ನೋನ ಮೂಲಕ ಕಾರ್ ಓಡಿಸುತ್ತಿದ್ದ ಚೇತನ್ಗೆ ಈ ಕಾವ್ಯ ಹಾಗೂ ಶ್ರಾವ್ಯ ಕಾಲ್ ಮಾಡಿಸಿದ್ರು. ನೀವು ಚಿಕ್ಕಮಗಳೂರಿಗೆ ಬರುವಾಗ ನಮ್ಮ ಸಂಬಂಧಿಕರಿಬ್ಬರು ಕಡೂರಿನಿಂದ ಚಿಕ್ಕಮಗಳೂರಿನ ಕಡೆಗೆ ಬರೋರಿದ್ದಾರೆ, ಅವರಿಬ್ಬರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿಸಿದ್ರು. ಏನೋ ಸ್ನೇಹಿತ ಹೇಳ್ದ ಅಂತ ಈ ಮಳ್ಳಿಯರಿಬ್ಬರನ್ನ ಚಿಕ್ಕಮಗಳೂರಿಗೆ ಡ್ರಾಪ್ ಮಾಡಲು ಒಪ್ಕೊಂಡು ಕಾರ್ ಹತ್ತಿಸಿಕೊಂಡಿದ್ದಾರೆ. ಕಾರ್ ಸಕರಾಯಪಟ್ಟಣ ಸಮೀಪ ಬರ್ತಿದ್ದಂತೆ ನಿರ್ಜನ ಪ್ರದೇಶದಲ್ಲಿ ಶ್ರಾವ್ಯ ನಾನು ವಾಶ್ರೂಮ್ಗೆ ಹೋಗ್ಬೇಕು, ಕಾರ್ ನಿಲ್ಲಿಸಿ ಅಂತ ಹೇಳಿದ್ದಾಳೆ. ಬಳಿಕ 15 ಕಿಲೋಮೀಟರ್ ಮುಂದೆ ಬರ್ತಿದ್ದಂತೆ ಕಾವ್ಯ ನಾನು ನನ್ನ ಗಂಡನಿಗೆ ವಿಡಿಯೋ ಕಾಲ್ ಮಾಡಬೇಕು, ಕತ್ತಲೆ ಇರೋ ಕಡೆ ಹೋಗಿ ಮಾತಾಡ್ತೀನಿ, ಕಾರು ನಿಲ್ಲಿಸಿ ಅಂದಿದ್ದಾರೆ. ಈ ಅಮ್ಮಣ್ಣಿಯರ ಮಾತು ನಂಬಿದ ಚೇತನ್ ಹಾಗೂ ಪ್ರವೀಣ್ ಕಾರು ನಿಲ್ಲಿಸಿದ್ದಾರೆ. ಹೀಗೆ ಕಾರನ್ನ ನಿಲ್ಲಿಸಿ ರಾಬರಿಗೆ ಯತ್ನಿಸಿದ್ರು. ಇದು ಪ್ರೈಮ್ ಆಫೀಸೈ ಹನಿ ಟ್ರ್ಯಾಪಿಂಗ್ ಥರ ಕೇಸ್ ಕಾಣ್ತಾ ಇದೆ. ಸೊ ಇನ್ವೆಸ್ಟಿಗೇಷನ್ ಚಾಲೂ ಇದೆ. 5 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳು, ಸೊ ಟೋಟಲ್ 7 ಜನ ಅಕ್ಯೂಸ್ಡ್. ಆಲ್ರೆಡಿ ವಿ ಅರೆಸ್ಟೆಡ್ ಮತ್ತು ಮೊದಲದು ಇನ್ವೆಸ್ಟಿಗೇಷನ್ ಈಗ ಚಾಲೂ ಇದೆ. ಅಲ್ಲಲ್ಲಿ ಕಾರು ನಿಲ್ಲಿಸಿ ಡ್ರಾಮಾ ಮಾಡ್ತಿದ್ದ ಈ ಚಿಣಿಮಿಣಿಗಳು ತನ್ನ ಗ್ಯಾಂಗಿಗೆ ಮಾಹಿತಿ ಕೊಡ್ತಿದ್ರು. ನಾವು ಗಿಂದಿದ್ದೇವೆ, ಈ ರಸ್ತೆಯಲ್ಲಿ ಹೋಗ್ತಿದ್ದೇವೆ, ಮುಂದೆ ಒಂದು ಜಾಗದಲ್ಲಿ ಕಾರು ನಿಲ್ಲಿಸ್ತೀವಿ, ಅಲ್ಲಿಗೆ ಬಂದು ಬಿಡಿ ಅಂತ ಮಾಹಿತಿ ಕೊಡ್ತಿದ್ರಂತೆ. ಅದರಂತೆ ಅದೊಂದು ಕಡೆ ಈ ಪ್ರಳಯಾಂತಕಿಯ ಗ್ಯಾಂಗ್ ಎಂಟ್ರಿ ಕೊಡತ್ತೆ. ಕಾರು ಕೂಡ ಅಲ್ಲೇ ನಿಂತಿತ್ತು. ಆಗ ಪ್ರವೀಣ್ ಹಾಗೂ ಚೇತನ್ ಮೇಲೆ ಹಲ್ಲೆ ನಡೆಸಿ ಅವರ ಬಳಿಗಿದ್ದ ಹಣ, ಮೊಬೈಲ್ಗಳನ್ನ ಕಿತ್ಕೊಂಡಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ 3.5 ಲಕ್ಷ ಹಣ ಡಿಮ್ಯಾಂಡ್ ಮಾಡಿದ್ರು. ಯಾರಾದ್ರೂ ಸ್ನೇಹಿತರಿಗೆ ಕಾಲ್ ಮಾಡಿ ಹಣ ಹಾಕಿಸಿಕೊಳ್ಳುವಂತೆ ಬೆದರಿಸಿದ್ರು. ಆಗ ಈ ವಿಷಯ ಪೊಲೀಸರ ತನಕ ಹೋಗಿದ್ದು. ಕೂಡಲೇ ಎಚ್ಚೆತ್ತ ಪೊಲೀಸರು 7 ಮಂದಿ ಕಿರಾತಕರನ್ನು ಬಂಧಿಸಿದ್ದಾರೆ. ಸೊ ಹೆಣ್ಮಕ್ಳು ಅಂತ ಡ್ರಾಪ್ ಕೊಡೋ ಮುನ್ನ 100 ಬಾರಿ ಆಲೋಚಿಸಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಕಹಾನಿಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್.